ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೆ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ಡೇ 4 ಥರ್ಸ್ಡೇ ಬ್ಯಾಕ್ ಡೇ. ಸೊ ಅದಕ್ಕಂತೇಳಿ ಬಂದು ಕ್ರಾಸ್ ಟ್ರೈನರ್ಲಿ ಒಂದು ಸ್ವಲ್ಪ ಹೊತ್ತು ಕಾರ್ಡಿಯೋ ಮಾಡ್ಕೊಂಡ ಪುಲಪ್ಸ್ ಮಾಡಿದ್ನಿ 3 ಸೆಟ್ಟ. ಫಸ್ಟ್ ಸೆಟ್ ಎಷ್ಟಾಗೈತೆ ಅಷ್ಟು ಮ್ಯಾಕ್ಸಿಮಮ್ ಹೊಡೆದ್ನಿ ವೈಡ್ ಗ್ರಿಪ್ ಒಳಗೆ. ಸೆಕೆಂಡ ತರ್ಡ ಕೌಂಟ್ ವೈಸ್ ಹೊಡೆದ್ನಿ. ನೀನು ಚೆಸ್ಟ್ ವರ್ಕೌಟ್ ಮಾಡ್ಕೊಂಡು ಇವತ್ತು ಬ್ಯಾಕ್ ವರ್ಕೌಟ್ ಮಾಡೋ ಮಜಾನ ಬೇರೆ ಇತ್ತು. ಅದಾದ್ಮೇಲೆ ಲ್ಯಾಟ್ ಪುಲ್ ಡೌನ್ ಮಾಡಾಕತ್ತಿದ್ನಿ. ಸೊ ಅದು ಸ್ವಲ್ಪ ಸ್ಲೋ ಆಗಿ ಮಾಡಾಕತ್ತಿದ್ನಿ, ಸ್ವಲ್ಪ ವೇಟ್ ಜಾಸ್ತಿ ಹಾಕೊಂಡ, ಯಾಕಂದ್ರೆ ಬ್ಯಾಕಿಗೆ ಫೀಲ್ ಆಗಲಿ ಅಂಥೇಳಿ. ಅದು ಮುಗಿಸ್ಕೊಂಡ ಬಾರ್ಬಲ್ ರೋ ಮಾಡಿದ್ನಿ. ಸೊ ಬಾರ್ಬಲ್ ರೋ ಒಳಗೆ ಸ್ಲೋ ಹಂಗೆ ಮೊಳಕೈ ಒಳಗಿದ್ದ ಪುಲ್ ಮಾಡಿದ್ರೆ ಅದು ಬ್ಯಾಕಿಗೆ ಬೀಳ್ತೈತಿ. ಚೆಸ್ಟ್ ಯಾವಾಗಲೂ ಅಪ್ ಇರ್ಬೇಕು, ಸ್ಟ್ರೈಟ್ ಆಗಿದ್ದಾಗ ನಮ್ಮ ಬ್ಯಾಕಿಗೆ ಕರೆಕ್ಟಾಗಿ ಬೀಳ್ತೈತಿ. ಸೊ ಪೋಶ್ಚರ್ ಭಾಳ ಇಂಪಾರ್ಟೆಂಟ. ಇಲ್ಲ ಬೆಂಡ್ ಮಾಡಿದ್ವಿ ಅಂದ್ರೆ ಶೋಲ್ಡರೆಲ್ಲ ಕರೆಕ್ಟಾಗಿ ಬೀಳಂಗಿಲ್ಲ ಬ್ಯಾಕಿಗೆ. ಅದಾದ್ಮೇಲೆ ಡೆಂಬಲ್ ರೋ ಮಾಡಿದ್ವಿ. ಸೊ ಡೆಂಬಲ್ ರೋನು ಅಷ್ಟೇ, ಇದ್ರೊಳಗೆ ಮ್ಯಾಕ್ಸಿಮಮ್ ವೆಯ್ಟ್ ಏನು ತೊಗೊಳಿಲ್ಲ, ನಾರ್ಮಲ್ ವೆಯ್ಟ್ ತೊಗೊಂಡ ಕರೆಕ್ಟಾಗಿ ಪೋಶ್ಚರ್ ಮೇಂಟೈನ್ ಮಾಡ್ಕೊಂಡ ಚೆಸ್ಟ್ ಅಪ್ ಇಟ್ಕೊಂಡ 3 ಸೆಟ್ ಮಾಡಿದ್ವಿ. ಇದು ಬಂದುಬಿಟ್ಟ ಕೇಬಲ್ ಪುಲ್ ಡೌನ. ಸೊ ಇದನ್ನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಹಾಕೊಂಡಿದ್ದು ನಾನು, ಯಾಕಂದರೆ ಬ್ಯಾಕಿಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಹಾಕ್ತೀನಿ, ಚೆಸ್ಟ್ಗೂ ಮ್ಯಾಕ್ಸಿಮಮ್ ಹಾಕಿ ವರ್ಕೌಟ್ ಮಾಡ್ತೀನಿ. ಸೊ ಇದ್ರೊಳಗೆ ಕೈ ಸ್ವಲ್ಪ ಬೆಂಡ್ ಹಿಡಿದು ಹೊಡೆದ್ರೆ ಕರೆಕ್ಟಾಗಿ ಬ್ಯಾಕಿಗೆ ಬೀಳ್ತೈತಿ. ಪೋಶ್ಚರ್ ಮಿಸ್ ಆಯ್ತಂದ್ರೆ ನಿಮ್ಗೆ ಯೂಸ್ ಇಲ್ದಂಗೆ ಆಕೈತಿ, ಶೋಲ್ಡರ್ಗೆ ಬೀಳ್ತೈತಿ. ಸೊ ಅದು ಮುಗಿಸ್ಕೊಂಡ ಲಾಸ್ಟ್ ವರ್ಕೌಟ್ ಅಂತೇಳಿ ಪುಲ್ ಓವರ್ ಮಾಡಿದ್ವಿ. ನಿನ್ನೂ ಪುಲ್ ಓವರ ಚೆಸ್ಟಿಗೆ ಮಾಡಿದ್ದ, ಇವತ್ತು ಪುಲ್ ಓವರ ಬ್ಯಾಕಿಗೆ ಮಾಡೋದಿದ್ದ. ಡಿಫ್ರೆನ್ಸ್ ಏನಪ್ಪ ಅಂದರೆ ಚೆಸ್ಟಿಗೆ ಮಾಡ್ಬೇಕಾದ್ರೆ ಕೈ ಬೆಂಡ್ ಇರ್ಬೇಕು, ಬಟ್ ಬ್ಯಾಕಿಗೆ ಮಾಡ್ಬೇಕಾದ್ರೆ ಕೈ ಸ್ಟ್ರೇಟ್ ಇರ್ಬೇಕು. ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ವೆಯ್ಟ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಕಮ್ಮಿ ವೆಯ್ಟ್ ತೊಗೊಂಡು ಮಾಡಿರಿ, ಸೇಫಾಗಿ ಮಾಡಿರಿ. ಅದಾದ್ಮೇಲೆ ಟ್ರೈನರ್ಗೆ ಹೋಗಿ ಕೇಳಿದ್ವಿ ಯಾವುದು ನೆಕ್ಸ್ಟ್ ಮಾಡೋಣ ಸಾಕು ಅಂತೇಳಿ. 5 ವರ್ಕೌಟ್ ಸಾಕು, ಇವಾಗ ಹೋಗಿ ಪುಲ್ ಅಪ್ಸ್ ಮಾಡಿರಿ, ಎಷ್ಟಾಗ್ತಾವೆ ಅಷ್ಟು ಮಾಡಿರಿ ನೋಡೋಣ. 3 ಸೆಟ್ ಮ್ಯಾಕ್ಸಿಮಮ್ ಎಷ್ಟಾಗ್ತೈತೆ ಅಷ್ಟು ಹೊಡೀರಿ ನೋಡೋಣ ಅಂತ ಹೇಳಿದ್ರೆ. ಟ್ರೈನರ್ ಹೇಳಿದ್ರೆ ಇಲ್ಲ ಅನ್ನಕ್ಕೆ ಆಗಂಗಿಲ್ಲ. ಸೊ ಫಟಾಫಟ್ ಅಂತ ಹೋಗಿ 3 ಸೆಟ್ ಪುಲ್ ಅಪ್ಸ್ ಮಾಡಿದ್ವಿ. ನಾನು ನನ್ನ ಜೋಡಿ ಇವತ್ತೊಬ್ಬರು ಪಾರ್ಟ್ನರ್ ಸಿಕ್ಕಿದ್ರೆ ವರ್ಕೌಟ್ ಮಾಡೋಕ್ಕೆ. ಸೊ ಇಬ್ಬರು ವರ್ಕೌಟ್ ಮುಗಿಸ್ಕೊಂಡ ಲಾಸ್ಟ್ ಆ್ಯಸ್ ಯೂಶ್ವಲ್ ಪ್ಲ್ಯಾಂಕ್ ಮಾಡೋಕ್ಕೆ ಬಂದ್ವಿ. ಸೊ ಇಬ್ಬರು ಸೇರಿ ಪ್ಲ್ಯಾಂಕ್ ಮಾಡಿದ್ವಿ. ಪ್ಲ್ಯಾಂಕ್ ಮುಗಿಸ್ಕೊಂಡ ಇವತ್ತಿನ ವರ್ಕೌಟ್ ಅಲ್ಲಿಗೆ ಮುಗೀತು. ಸೊ ಬ್ಯಾಕ್ ವರ್ಕೌಟ್ ಭಾಳ ಇಂಪಾರ್ಟೆಂಟ್ ಆಕೈತಿ, ಯಾಕಂದ್ರೆ ಶೇಪ್ ನಿಮ್ಗೆ ಬ್ಯಾಕ್ ಸೈಡಿಂದ ಶೇಪ್ ಬರ್ಬೇಕಂದ್ರೆ ಅದು ಬ್ಯಾಕ್ ವರ್ಕೌಟ್ ಇಂಪಾರ್ಟೆಂಟ್. ಹಂಗಂತೇಳಿ ಸುಮ್ಮನೆ ಪೋಶ್ಚರ್ ಇಲ್ದ ಹೊಡೆದ್ರಂದ್ರೆ ನಿಮ್ಗೆ ಶೋಲ್ಡರ್ಗೆ ಬೀಳತ್ತದ. ಸೊ ಕರೆಕ್ಟಾಗಿ ಬ್ಯಾಕಿಗೆ ಬೀಳ್ಬೇಕಂದ್ರೆ ಪೋಶ್ಚರ್ ಒಂದು ಸ್ವಲ್ಪ ಮಿಸ್ ಮಾಡಲ್ದಂಗೆ ಕರೆಕ್ಟಾಗಿ ಮಾಡಿರಿ. ಸುಮ್ಮನೆ ಜಾಸ್ತಿ ವೆಯ್ಟ್ ಹಾಕೊಂಡ ಇಂಜುರಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ವೆಯ್ಟ್ ಹಾಕಿದ್ರೆ ಪಟ್ನ ನಮಗೆ ಬ್ಯಾಕ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಕರೆಕ್ಟಾಗಿ ಫಾರ್ಮ್ ಒಳಗೆ ಹೊಡೆದ್ರೆ ಕಮ್ಮಿ ವೆಯ್ಟ್ ಹಾಕಿದ್ರು ನಿಮ್ಗೆ ಬ್ಯಾಕ್ ಕರೆಕ್ಟಾಗಿ ಕಾಣಿಸುತ್ತೆ. ಮಸ್ತಾಗಿ ಬ್ಯಾಕ್ ವರ್ಕೌಟ್ ಮಾಡಿದ್ವಿ. ಇವತ್ತು ಪಾರ್ಟ್ನರ್ ಒಬ್ಬರಿದ್ರೆ ಸೊ ಪದ್ಧ ಸೇರಿ ವೆಯ್ಟ್ ಹಾಕಿ ಸಪೋರ್ಟ್ ತೊಗೊಂಡಂಗೆ ಮಾಡಿ ಸೊ ಬ್ಯಾಕ್ ವರ್ಕೌಟ್ ಚಲೋ ತಂಗೆ ಬಿತ್ತು. ಸೊ ಬ್ಯಾಕ್ ವರ್ಕೌಟಿಗೆ ಆಲ್ಮೋಸ್ಟ್ ಹೆವಿ ವೆಯ್ಟ್ ಹಾಕಿದ್ರೆ ಫೀಲ್ ಆಗ್ತೈತಿ, ಇಲ್ಲ ಫೀಲ್ ಆಗಂಗಿಲ್ಲ. ಸೊ ಬ್ಯಾಕ್ ವರ್ಕೌಟ್ಗೆ ಫೀಲ್ ಆತ. ಮಸ್ತಾಗಿ ಬ್ರಾಡ್ ಅನ್ಸೈತಿ ಬ್ಯಾಕ್ ಎಷ್ಟು ವೈಡ್ ಇರ್ತೈತಿ ಅಷ್ಟು ಡ್ರೆಸ್ ಚಂದ ಕಾಣಿಸ್ತಾವೆ. ಸೊ ವರ್ಕೌಟ್ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ಬೇಕಾ, ಲೇಟ್ ಆಗೈತಿ, ಬಂದಿದ್ದು ಲೇಟ್ ಇವತ್ತು. ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.